ಬೇಗ ಬಂದು ನನ್ನ ಇಲ್ಲಿಂದ ಕರ್ಕೊಂಡು ಹೋಗೋಣ ಪ್ಲೀಸ್. ನಿನಗೆ ನನ್ನ ನೆನಪಾಗ್ತಿಲ್ವಾ? ಇದಕ್ಕೆ ಹೇಳಿದ್ ನಿನ್ಗೆ ವಿಡಿಯೋ ಕಾಲ್ ಮಾಡ್ಕೊಡಲ್ಲ ಅಂತ. ಪೊನ್ನಪ್ಪ, ನಮ್ಮಣ್ಣ ತಲೆಗೆ ಯಾರೋ ಹೊಡೆದ್ರು, ಸಾಯಿಸಕ್ ನೋಡ್ತಿದ್ದಾರೆ. ಪ್ಲೀಸ್ ಮತ್ತೆ ಕಾಲ್ ಮಾಡು ಪ್ಲೀಸ್. ಏಯ್, ನಿಮ್ಮಣ್ಣನ ಯಾರೇ ಸಾಯಿಸ್ತಾರೆ, ಸುಮ್ನೆ ಕತೆ ಹೊಡಿಬೇಡ ನೀನು. ಅಯ್ಯೋ ಸತ್ಯವಾಗ್ಲು ನನ್ನ ಈಗ ತಾನೇ ನೋಡ್ದೆ. ಪ್ಲೀಸ್ ನನ್ ಫ್ರೆಂಡ್ ಕಾಲ್ ಮಾಡಿ ಕೇಳು ಪ್ಲೀಸ್. ಏನಾಯ್ತು ಅಂತ ಕೇಳು. ಮೊದ್ಲೇ ಅವಳಿಗೆ ಹುಷಾರಿಲ್ಲ, ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕು ಅಂತಿದ್ಲು. ಪದೇ ಪದೇ ಫೋನ್ ಮಾಡಿದ್ರೆ ಟ್ರಿಗರ್ ಆಗ್ತಾಳೆ. ಹೇ ಪ್ಲೀಸ್ ನನ್ ಮಾತ್ ನಂಬು, ಪ್ರಾಮಿಸ್. ನನ್ ಕಣ್ಣಾರೆ ನೋಡ್ದೆ. ಪ್ಲೀಸ್ ಪೊನ್ನಪ್ಪ, ನಮ್ಮ ಅಣ್ಣಗೇನು ಆಗ್ಬಾರ್ದು. ನಾನ್ ನೋಡ್ಬೇಕು ಪೊನ್ನಪ್ಪ. ಕೇಳು ಪೊನ್ನಪ್ಪ ಪ್ಲೀಸ್. ನಿನ್ನ ಕಾಲು ಹೇಳ್ತೀನಿ ಪೊನ್ನಪ್ಪ ಪ್ಲೀಸ್. ಅಯ್ಯೋ ಮಾಡ್ತೀನಿ ರಾಮ, ನಿಂದೊಳ್ಳೆ ಹಿಂಸೆ ಕಡೆ ನನ್ಗೆ. ಕರ್ಮ, ಹಬ್ಬ ದಿನ ಏನ್ ಕಾಟ ಕೊಡ್ತೀಯಾ? ಅಯ್ಯೋ ಅಜ್ಜು, ಅಯ್ಯೋ ಅಜ್ಜು, ವೀರಣ್ಣ ಅವರೇ, ನೀವು ಅರ್ಚನಾ ಕರ್ಕೊಂಡು ಹೋಗಿ. ಹುಷಾರ್. ಡಾಕ್ಟ್ರೇ, ನನ್ನ ತಂಗಿ ವೀರಣ್ಣವ್ರೆ, ಎದುರುವಂತದ್ದು ಏನೂ ಆಗಿಲ್ಲ ನಿಮ್ ತಂಗಿಗೆ. ಇನ್ನು ಒಂದು ವಾರದಲ್ಲಿ ನಿಮ್ ತಂಗಿ ಕ್ಯೂರ್ ಆಗ್ತಾರೆ. ನೀವು ಗಾಬರಿ ಪಡೋಂಥದ್ದು ಏನೂ ಇಲ್ಲ ವೀರಣ್ಣವ್ರೆ. ಅಲ್ಲ, ಅದು ಡಾಕ್ಟ್ರೇ, ನನ್ನ ಪ್ರಶ್ನೆ ಅದಲ್ಲ ಡಾಕ್ಟ್ರೇ. ನನ್ನ ತಂಗಿ ಅಂಗೈಗೆ ಗಾಯ ಆಗಿರೋದ್ರಿಂದ ಬೆರಳುಗಳಿಗೆಲ್ಲ ಏನು ತೊಂದರೆ ಆಗೋದಿಲ್ಲ ತಾನೆ? ಏನೂ ಆಗಲ್ಲ ವೀರಣ್ಣವ್ರೆ, ನೀವು ಧೈರ್ಯ ತಗೊಳ್ಳಿ. ನಾನ್ ಕೊಟ್ಟಿರೋ ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡಿಸಿ, ಸರಿನಾ? ಸರಿ ಡಾಕ್ಟ್ರೇ, ಥ್ಯಾಂಕ್ ಯು. ಸುಮಾ, ಅಚ್ಚು ಎಲ್ಲಿ? ಆರಾಮಾಗಿದ್ದಾಳೆ, ರತ್ನಮ್ಮ ಕರ್ಕೊಂಡ್ ಬರ್ತಿದ್ದಾಳೆ. ಹೌದಾ ಕಂದ, ಬಾ ಕೂಚು.